ಪಾಸ್ಟರ್ ಅಮ್ಮ ಹೇಳ್ತಾ ಇದ್ದಾರೆ, ಇವ್ರಿಗೆ ಆಪರೇಷನ್ ಆಗಿದ ಮೇಲೆ ಡಾಕ್ಟರ್ ಹೇಳಿದ್ರಂತೆ, ನಿನಗೆ 3 ತಿಂಗಳ ದಿವಸ ನಿನಗೆ ನಡಿಯಕ್ಕೆ ಆಗಲ್ಲ, ಕಾಲು ಕೂತ್ಕೊಳ್ಳಕ್ಕೆ ಬರಲ್ಲ, ಹೇಳಕ್ಕೂ ಬರಲ್ಲ, ಬೆಡ್ ರೆಸ್ಟ್ ಅಲ್ಲೇ ಇರಬೇಕು. ಬಂದಿದ್ದಾರೆ ಇವರು ಏಣಕೂರಂತೆ ಪಾಸ್ಟರ್ ಹೇಳ್ತಾರೆ. ಅಂದಾಗ ಇವರು ಮನೆಗೆ ವಿಸಿಟ್ ಕರ್ಸ್ಕೊಂಡಿದ್ರು ಪಾಸ್ಟರ್. ನೀವು ಮನೆಗೆ ಹೋದಾಗ ಅವ್ರಿಗೆ ಹೇಳಿದ್ರಂತೆ, ಡಾಕ್ಟರ್ 3 ತಿಂಗಳು ಹೇಳಿದ್ರೆ ನಾನು 15 ದಿವಸ ಹೇಳ್ತಾ ಇದ್ರಿ, 15 ದಿವಸ ಒಳಗಾಗಿ ನೀನು ಎದ್ದು ನಡೆದಾಡ್ತೀಯ ಅಂತ ಹೇಳಿದಾಗ ಅವರು ನೀವು ಹೇಳಿದಾಗನೇ 15 ದಿವಸ ಒಳಗಡೆನೆ ಎದ್ದು ನಡೆದಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪಾಸ್ಟರ್. ಅಂದ್ರೆ ಕಾಲ ಆಪರೇಷನ್ ಆಗಿತ್ತು ನಿಮಗೆ. ಡಾಕ್ಟರ್ ಏನಂತ ಹೇಳಿದ್ರು? ಡಾಕ್ಟರ್ ನೀವು 2-3 ತಿಂಗಳು ಬೆಡ್ ಮಾಡ್ರಿ, ನಡಿಬೇಡ ಅಂತ ಹೇಳಿ ಸರ್. ನಿಮ್ಮ ಮನೆ ಕರ್ಸ್ಕೊಂಡಿದ್ದ, ನಿಮ್ಮ ಮನೆ ಬಂದ್ಮೇಲೆ 15 ದಿವಸದಾಗ ಹಾಜಿಡ್ತಾ ಮನೆಗೆ ಏನಾಗಲ್ಲ ಅಂತ ಹೇಳಿರಿ. ಮತ್ತೆ ಅವಾಗ ನಡೀತಾ ಇದ್ರಿ? ನಡೀತಿದ್ದಾರೆ ಸರ್. ಮತ್ತೆ ಭಾಳ ನೋವಾಗಿತ್ತು. ನೋವಾದ್ರೆ ಮತ್ತೆ ಎಮರ ಮಾಡ್ಕೊಂತ ಹೇಳಿದ್ರು ಡಾಕ್ಟರ್. ಈಗ ಎಮರ ಮಾಡ್ಕೊಂತ ಹೇಳಿದ್ರೆ ಏನು ಮಾಡ್ತೋದು ಭಾಳ ಹತ್ಕೋತ ಕುಂತೀವಿ. ಆಮೇಲೆ ಸಿಸ್ಟರ್ ಬಂದು ಏನಾದ್ರು ಅಮ್ಮ ನೀವು ಅಳಬೇಡ, ನೀನು ನಾರ್ಮಲ್ ರಿಪೋರ್ಟ್ ಬರ್ತಾ ಅಂತ ಹೇಳಿದ್ರು. ಮತ್ತೆ ಹೋಗಿ ಕೂಡ ನಾರ್ಮಲ್ ರಿಪೋರ್ಟ್ ಬಂದದ. ಓಕೆ ಇವಾಗ ನೀವು ಕೈ ಕಟ್ಟಿಗೆಯನ್ನು ಹಿಡಿದು ನಡೀತಾ ಇದ್ರೆ? ಇಲ್ಲ, ಬಿಟ್ಟು ನಡೀತೀನಿ. ನೋಡಿ ನೋಡಮ್ ತೋರಿಸಿ. ಥ್ಯಾಂಕ್ ಯು ಗಾಡ್ ಜೀಸಸ್. ಚಪ್ಪಳೆ ತಟ್ರಿ. ಹಲ್ಲೆಲೂಯಾ. 3 ತಿಂಗಳು ರೆಸ್ಟ್ ಮಾಡಬೇಕು, ನಡಿಬಾರ್ದು ಅಂತ ನಾವು ಹೇಳಿದೀವಿ. 15 ದಿನ ಎದ್ದು ನಡೆದಾಡ ಅಂತ ಹೇಳಿದ್ವಿ. 15 ದಿನಕ್ಕೆ ನಡೆದನೆ ನಡೆಯಕ್ಕೆ ಚಾಲು ಆಯ್ತು. ಇವನ್ನ ಬ್ಲೆಸ್ ಮಾಡಿ ನೆಕ್ಸ್ಟ್ ಸಾಕ್ಷಿ ಕೇಳೋಣ.